ನೀನು ಕುಡಿತೀಯ, ಹಾಂ ಅವನಿಲ್ಲ ಅಂದ್ರೆ ರಿಜೆಕ್ಟೆಡ್. ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ. ಗೈಸ್ ಇವಾಗ ಒಂದು ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಪ್ರ್ಯಾಂಕ್ ಏನಂತ ಹೇಳಿದ್ರೆ ನಿಂಗೆ ಪ್ರೀತಿ ಹಾಕೋದ್ರ ಬದಲು ಏಲ್ ಹಾಕ್ಬಿಡ್ಬೇಕಾಯ್ತು. ಗೈಸ್ ನನ್ನ ಪಾತ್ರೆ ಎತ್ಕೊಂಡು ನನಗೆ ತೊಳ್ಕೊಡು ಅಂತ ಇವಾಗ. ಮುತ್ತಿದಂತ ರಾಜನಿಗೆ 3 ಜನ ಮಕ್ಕಳು, ಆ 3ರಲ್ಲಿ ಒಂದು ಮಾತ್ರ ಸುವಾಗುಟ್ಟಿ ಅಂತೆಲ್ಲ ಹೇಳಲ್ಲ. ಏನೇನೈತೆ ಮಸಾಲ ಪುಡಿ ಅಷ್ಟು ಪುಡಿ ಎಲ್ಲ ಇವಾಗ ಓಪನ್ ಮಾಡ್ತೀನಿ. ನಮ್ದ್ರಲ್ಲಿ ಇವಾಗ ಹೊಸ ಸರ್ವಿಸ್ ಓಪನ್ ಮಾಡಿದೀವಿ. ಅಂದ್ರೆ ಯಾರಿಗಾದ್ರೂ ಬಕೆಟು ಜೊಂಬು ಹಿಡಿಬೇಕು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಡೆ ಒಳ್ಳೆ ಬಾಯ್ಸ್ ಇದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜೀರಾ ರೈಸ್ ಅಲ್ಲ, ಬರ್ನ್ ರೈಸ್. ನೆಕ್ಸ್ಟ್ ಎಲ್ಲ ಹೋಟ್ಲಲ್ಲಿ ಫೇಮಸ್ ಆಗುತ್ತೆ. ಸೀಸ್ಬಿಡೋದು, ಅದಕ್ಕೆ ಅನ್ನ ಹಾಕೋದು. ಶ್ರೀ ಕೃಷ್ಣ ಪರಮಾತ್ಮಕಿ. ಆದ್ರೂ ನಮ್ಮ ಸಾಗರ ಸುತ್ತಮುತ್ತ ಯಾವಾಗಲೂ ಹುಡುಗಿರಿರ್ಲೇಬೇಕು. ಜೀವನದಲ್ಲಿ ಕುಡಿಯೋ ಬಿಯರ್ ಪಿಂಟಿಗಿಂತ ನಮಗೆ ಜಾಯಿಂಟ್ ಮುಖ್ಯ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಬಲ್ಗಾಲ್ ಇಟ್ಟು ಒಳಗಡೆ ಹೋಗೋಣ. ಹಾಂ ಓ ಹಾಯ್ ಅಂಕಲ್, ನಮಸ್ತೆ. ಸೂಪರ್. ಹಾಯ್, ಚೆನ್ನಾಗಿದ್ದೀರಾ ಅಂಕಲ್? ಸೂಪರ್. ಹಾಯ್ ಆಂಟಿ. ಓ ನೀವೇ ಹೆಂಗಾಗಿದ್ದೀರಲ್ಲ ಆಂಟಿ. ಗೈಸ್ ಅಡುಗೆ ಮಾಡೋ ಜಾಗ. ಓ ಆಲ್ರೆಡಿ ಎಲ್ಲ ಫುಲ್ ವಾಷಿಂಗ್ ಎಲ್ಲ ನಡೆದಿದೆ. ವಾಷಿಂಗ್ ಪೌಡರ್ ವಾ ಒಳ್ಳೆ ಜಾಗ ಆಂಟಿ ಅಡುಗೆ ಮಾಡೋಕ್ಕೆ. ಫುಲ್ ಎಲ್ಲ ಆಲ್ರೆಡಿ ಅಷ್ಟನ್ನೆಲ್ಲ ಹಾಕಿ ತೊಳೆದಿದ್ದಾರೆ. ಕ್ಲೀನ್ ಸ್ಪೇಸ್ ಬರಬೇಕು ಅಂತ ಫ್ರೆಂಟಲ್ಲಿ ಬಂದಿದ್ದಾಳೆ. ತೋರಿಸೋಣ. ಮನೆ ಓನರ್ ಜಾಸ್ತಿ ಮಾತಾಡ್ತಾರಪ್ಪ, ತುಂಬಾ ಆಡ್ಕೋತಾನೆ, ಬರೀ ಆಂಟಿ ಆಂಟಿ ಅಂತ ಕರೀತಾನೆ ಇವನು. ಅಂಕಲ್ ಬೇಜಾರು ಮಾಡ್ಕೋಬೇಡಿ ಅಂಕಲ್, ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾವು ಒಳ್ಳೆ ಹಂಗೆ ಕರೆಯೋದು. ಗೈಸ್ ಚಿಕನ್ ರೆಡಿ ಐತೆ ಆ್ಯಂಡ್ ಅಲ್ಲಿ ಪಾತ್ರೆನೂ ರೆಡಿ ಐತೆ, ಸ್ಟವ್ ರೆಡಿ ಐತೆ. ಬಟ್ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಆಂಟಿ ಜಾಮೂನ್ ಏನು ಮಾಡ್ತೀರಾ? ಬನ್ನಿ ಆಂಟಿ, ಇವಾಗ ಯಾರು ಜಾಮೂನ್ ತಿಂತಾರೆ? ಮಾಡ್ತೀನಿ ಆಯ್ತು ಮಾಡ್ತೀನಿ. ನೋಡ್ದ ಮಾಡಲೇ ಅಂತ ನಿಮ್ಮ ಅಪ್ಪ ಅವ್ರಂತ ಏನು ಬಿಲ್ಡಪ್ ಹಾಕೊಂಡ ಇದೆಯಾ? ಅವಾಗ್ಲಿಂದ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ಹ್ಞೂ, ಅದು ಏನು ಮಾಡ್ತೀವಿ ಏನು ಮಾಡ್ಬೇಕಂತಾನೆ ಡಿಸಿಷನ್ ಆಗ್ತಾ ಇಲ್ಲ ಇನ್ನು. ಗೀ ರೈಸ್ ಇಲ್ಲ, ಜೀರಾ ರೈಸ್ ಮಾಡಿಬಿಟ್ಟು ಬೇಕಾದ್ರೆ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಅದಕ್ಕೆ ಒಂದು ಗ್ರೇವಿ ಮಾಡೋಣ. ಫಸ್ಟು ನಾವು ಈರುಳ್ಳಿ ಏನು ಮಾಡ್ತೀವಿ ಗೊತ್ತಾ? ಯೂಶ್ವಲಿ ಇದನ್ನು ಎತ್ಬಿಡ್ತೀವಿ. ಇದನ್ನು ಎತ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಬಿಟ್ಟು ಸಿಕ್ಕಿರಿ ಅವ್ರ ಮನೇಲಿ ಇಟ್ಕೊತಾರೆ. ಇವಾಗ 9 kg ಚಿಕನ್ ತರಿಸವ್ರೆ. 9 kgಲಿ ಆಂಟಿಗೆ ಹೇಳಿದ್ರೆ 6 kg ತರಿಸೋದ್ರೆ 3 kg ಎಕ್ಸ್ಟ್ರಾ ತರಿಸವ್ರೆ. ಇವಾಗ ನನಗೆ ಎಷ್ಟು ಬೇಕು ನಾನು ಗ್ರೇವಿಗೆ ಎತ್ಕೊಂಡಿದ್ದೀನಿ. ಅವ್ರು ಗೀ ರೈಸ್ ಮಾಡ್ತೀನಿ ಅಂತ ಹೇಳೋರೆ. ಗೀ ರೈಸ್ ವೆಜ್ ಅವ್ರಿಗೂ ಆಗುತ್ತೆ, ನಾನ್ ವೆಜ್ ಅವ್ರಿಗೂ ಆಗುತ್ತೆ ಅಂತ. ಅದಕ್ಕೆ ನಾನು ಗ್ರೇವಿ ಮಾಡ್ಕೋತೀನಿ. ಗ್ರೇವಿ ಕಂಪಾರ್ಟ್ಮೆಂಟ್ ನಂದು. ನೀವು ಅವ್ರ ಜೊತೆ ಮೈತ್ರಿ ಸರ್ಕಾರ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಗೈಸ್ ಇವು ಕಾಂಪಿಟೇಷನ್ ಏನಂದರೆ ನನಗೆ ಮತ್ತು ವಿನಯ್ಗೆ. ಇದು ಯಶಸ್ವಿ ಅವರ ಮಮ್ಮಿ. ಹಾಯ್ ಹೇಳಿ ಆಂಟಿ. ಇದು ಡ್ಯಾಡಿ ಹಾಯ್. ಸೊ ಇವಾಗ ಕಾಂಪಿಟೇಷನ್ ಮಾಡಕ್ಕೆ ಬಂದಿರೋದು ನಾವಿಬ್ರು. ಸೊ ಇವಾಗ ನೋಡೋಣ ಬನ್ನಿ ಗೈಸ್ ಯಾರೋ ಹಿಂಗೆ ಮಾಡ್ತಾರೆ ಅಂತೇಳಿ. ಲಾಸ್ಟ್ ಟೈಮ್ ಅವ್ರ ಮನೆಗೆ ಕರೆಸಿ ಅವಮಾನ ಮಾಡಿಬಿಟ್ಟಿದ್ರು ನಮಗೆ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಇವಾಗ ನಾವು ಮಾಡಿ ತೋರಿಸ್ತೀವಿ. ಉರಿ ಕಮ್ಮಿ ಮಾಡೋದಾಯ್ತು. ಆಲ್ರೆಡಿ ಶುರು ಆಯ್ತು ನೋಡಿ. ನಿಮ್ಮಮ್ಮ ಬೈಕೊಂಡಿಲ್ವಾ ಅಂತ. ಇಬ್ರು ಕಾಂಪಿಟೇಷನ್ ಮೇಲೆ ಬೆಳ್ಳುಳ್ಳಿ ಇಸ್ಕೊತಿದ್ರಪ್ಪ. ಓ ನೀವು ಅವ್ರ ಕಡೆಯವರಾ? ಮತ್ತು ಈ ಕಡೆಗೆ ಬಂದಿದ್ದೀರಾ? ಸಿಗೋ ಈ ಕಡೆ. ಗೈಸ್ ಇವಾಗ ನಾನು ಮಾಡ್ತಾರೋ ಅಡುಗೆ ಏನು ಅಂತ ಹೇಳಿದ್ರೆ ನಮ್ಮದೇ ಒಂದು ಸ್ಪೆಷಲ್ಲು ಯುವ ದೋಪು. ಇವಾಗ ಏನೇನು ಸಿಗ್ತದೆ ಎಲ್ಲ ಆಗ್ತಾಯಿದ್ದೀನಿ ಗೈಸ್. ಅದಕ್ಕೊಂದು ನೇಮ್ ಇಲ್ಲ ಏನಿಲ್ಲ. ಮೆಂತ್ಯ ಸೊಪ್ಪನ್ನ ತೊಗೊಂಡು ಇನ್ನೊಂದು 10 kg ಕೊಡ್ರಿ ಬೆಳ್ಳುಳ್ಳಿ ಅಣ್ಣಂಗೆ. ಇವತ್ತು ಬೆಳ್ಳುಳ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಗೈಸ್. ಏನೋ ಕೇಳಿಸ್ಕೊಂಡೆ. ನಿಮ್ಮ ಬೆಳ್ಳುಳ್ಳಿ ನಾನು ತೊಗೊಂಡಿಲ್ಲ. ರಾಜ್ ನಂಗಿದ್ದೆ ಟ್ರಿಪ್ ಮಾಡ್ಕೊಡಿ ಅಂತೆಲ್ಲ. ನಾನು ದೇವರಣಿಗೆ ಟ್ರಿಪ್ ಮಾಡಿದ್ದೀನಿ. ನಾನು ಕರ್ಕೊಂಡೋಗೋ ಟ್ರಿಪ್ಪಲ್ಲಿ ಯಾವತ್ತೂ ಹಿಂಗೆಲ್ಲ ಮಾಡಿಲ್ಲ. ನೋಡಿ ಗೈಸ್ ಹೋಮ್ ಮೇಡ್ ವೈನ್ ಮಾಡಿದ್ದಾರೆ ಆಂಟಿ. ಉಷಾ ಆಂಟಿಗೆ ಸಾರಿ ಅವ್ರು ಒಳಗಡೆಯಿಂದ ಬೈತವ್ರೆ. ಉಷಾ ಆಂಟಿ ಅವ್ರು ಉಮಾ ಆಂಟಿ ಏನೇನು ಮಾಡ್ತಾವ್ರೆ ಇಲ್ಲೆಲ್ಲ ಬಾಯ್ಸ್ ಎಲ್ಲ ಕಟ್ ಮಾಡ್ತಾವ್ರೆ ಫುಲ್ಲು. ಹೆಂಗೈತೆ ಸಬ್ಸ್ಕ್ರೈಬರ್ಸ್ ಟ್ರಿಪ್ಪು? ಚೆನ್ನಾಗಿದೆ. ಕರ್ಕೊಂಬಂದು ಅಡುಗೆ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಇದ್ದಾರೆ, ಇವರೆಲ್ಲ ಹೆಂಗೆ ಕೂತಿದ್ದಾರೆ ನೋಡಿ. ಹೌದು ಸೂಪರ್. ನೀವು ಕುತ್ಕೊಂಡು ನೋಡ್ತಾ ಇದ್ದೀರಿ ಆಡಿಯನ್ಸ್. ಏನು ಮಾಡೋದೇ ಇಲ್ಲ, ಮಿಕ್ದವರೆಲ್ಲ ಮಾಡೋದು. ಈರುಳ್ಳಿ ಹಚ್ಚಿದ ಕಳ್ತೀನಿ. ಸಾಗರೆಲ್ಲೋ ಕಾಣಿಸ್ತಾ ಇಲ್ವಲ್ಲ? ಸಾಗರೆಲ್ಲೋ ಕಾಣಿಸ್ತಾ ಇಲ್ಲ ಗೈಸ್. ಹಾಂ ದಯವಿಟ್ಟು ನನಗೆ ಪಾತ್ರೆ ಕೊಡೋಣ. ನಮ್ಗಲ್ಲಿ ಆಫ್ ಮಾಡಿದ್ದೀವಿ. ನಮ್ಗೆ ಚಿಕನ್ ಹುರ್ಕೊಳಕ್ಕೆ ಪಾತ್ರೆ ಬೇಕು. ಹಾಂ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಹೇಳ್ತೀನಿ ಗೈಸ್. ನನ್ನ ಪಾತ್ರೆ ಎತ್ಕೊಂಡು ನನಗೆ ತೊಳ್ಕೊಡು ಅಂತ ಇವಾಗ. ಏನು ಭಯ ಶಂಕದಿಂದ ಬಂದ್ರೆ ತೀರ್ಥ. ಯಾಕೆ ಭಯ? ಅಲ್ಲಿ ಕೇಳಬೇಡ. ಓಕೆ ಭಯ. ಆಮೇಲೆ ಏನೇನೈತೆ ಮಸಾಲ ಪುಡಿ ಅಷ್ಟು ಪುಡಿ ಎಲ್ಲ ಇವಾಗ ಓಪನ್ ಮಾಡ್ತೀನಿ.
ನಮ್ಮ ಮಮ್ಮಿ ಏನಾದ್ರು ಈ ವಿಡಿಯೋ ನೋಡಿದ್ರೆ ಪಕ್ಕ ನಾಳೆ ಕೆಲಸ ನನ್ನ ಮಗನೇ ಬೇರೆಯವ್ರ ಮನೆ ಕೆಲಸ ಮಾಡ್ತೀವಿ ನಮ್ಮ ಮನೇಲೆ ಮಾಡು ಇಲ್ಲ. ಆಂಟಿಗಂತೂ ಭಯ ಆಗೋಗೈತೆ. ಯಾರ್ಯಾರು ಏನೇನು ಅಡುಗೆ ಮಾಡ್ತಾರೋ ಒಬ್ಬರು ಮಾಡಿದ್ರೆ ಒಂಥರ 10 ಜನ ಮಾಡ್ತಾವ್ರೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೈಯಲ್ಲಿ ಆಯುಧಗಳು. ಒಂದು ಪಾತ್ರೆ ಸೌಟ ತಿರ್ಗಿಸ್ಲಿಲ್ಲ. ಇಂಥ ಡಬ್ಬ ಮಾಡೋರೆ ಜಾಗ ಕೊಟ್ಟವ್ರು ಬಿಡ್ರಿ, ಆಯ್ತು ಭಯದ್ ಬೇಡ. ಹೋಮ್ ಟೂರ್ ಮಾಡೋಣ ಇವಾಗ ನೆಕ್ಸ್ಟ್ ಇದಾದ್ಮೇಲೆ. ಸರಿ ಹಿಂಗಡೆ ಎಲ್ಲ ತೋರಿಸ್ತೀನಿ. ಹೋಗಿ ಫಸ್ಟ್ ಹೋಗು, ರೂಮ್ ಎಲ್ಲ ಕ್ಲೀನ್ ಮಾಡೋಗು. ಹಂಗ್ ತೋರ್ಸು, ನೀನ್ ಹಿಂದ್ಗಡೆ ಎಲ್ಲ ತೋರ್ಸು. ಅವಾಗಿಂದ ರುಬ್ತಾನೆ ಇದೆಯೇನಮ್ಮ. ಸರಿಯಾಗಿ ಹೇಳಿದ್ರಿ. ಆರ್ಯನ್ ಬ್ರೋ ವ್ಲಾಗ್ ಮಾಡ್ತಾವ್ರೆ ಗೈಸ್. ಹಿಂಗಿದೆ ಎಷ್ಟೊಂದು ದಿನದಿಂದ ಎಲ್ಲರೂ ಆರ್ಯನ್ ಬ್ರೋ ವ್ಲಾಗ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ, ಇವಾಗ ನೋಡಿ ಅವರೇ ವಿಡಿಯೋ ಮಾಡ್ತಾವ್ರೆ. ಚೂಡು ಮಾಮ, ಚೂಡು ಆ ಕಡೆ ಚೂಡು ಮಾಮ. ಇನ್ನೂ ರುಬ್ತಾನೆ. ಇದು ಧನಿಯಾ ಪುಡಿ. ನಾನು ಏನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ. ಹಿಂಗೆಲ್ಲ ಹೇಳ್ಬಿಟ್ರೆ ನಮಗೆ ಮೊದಲೇ ತಿನ್ನಕ್ಕೆ ಭಯ ಆಗುತ್ತೆ. ಆಮೇಲೆ ಗರಂ ಮಸಾಲ ಹೋಗಲ್ಲ ಅಲ್ಲ, ಅಷ್ಟೊತ್ತು ಪುಡಿ ಆಯ್ತೀವಿ. ಕುಂಕುಮ ತಗೊಂಬ. ಮೊಸರು ಸ್ವಲ್ಪ ಮಿಕ್ಕಿದೆ, ನೋಡ್ಕೊಂಬಿಡಿ. ರುಚಿಗೆ ತಕ್ಕ ಬೆವರ್ ನೀರು ಸೋರ ಬೇಕಾಗಿದೆ. ಆಂಟಿ ವಿನಯ್ ಹೆಲ್ಪ್ ಮಾಡಿದ್ರೆ ಆಮೇಲೆ ಏನಿಲ್ಲ. ವೆಜ್ ಕುರ್ಮಾ. ಓಕೆ ಗೈಸ್ ನೋಡಿ ಎಷ್ಟು ಜನ. ಓ ಅಣ್ಣ ಬಂದ್ರು ಸರ್, ಎಲ್ಲೋಗಿದ್ರಿ? ನಮ್ದು ಅಡುಗೆನೇ ಆಗೋಯ್ತು. ಯಶಸ್ವಿ ಅವರೇ, ನೀವು ಒಂದ್ಸರಿ ಜಡ್ಜ್ ಆಗಿ ಮಾಡಿದ್ರಿ. ವಿನಯ್ ಅವರು ನಮ್ಗೊಂದು ಕುಕಿಂಗ್ ಚಾಲೆಂಜ್ ಮಾಡಿದ್ರು. ನೋಡಿದ್ರಾ? ಅವ್ರ ಮನೇಲಿ ಮಾಡೋದಕ್ಕೂ ಬೇರೆಯವ್ರ ಮನೇಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವಿನಯನ ಅವರು ಮಾಡ್ತಾ ಇದ್ದಾರೆ, ನಮ್ಮ ಅಡುಗೆ ರೆಡಿ ಆಗಿದೆ. ಅಲ್ಲಿ ಡಯಾನ ಅವರು ಅಳ್ಳಾಡಿಸ್ತಾ ಇದ್ದಾರೆ ನಮ್ಮ ಅಡುಗೆನ, ಐ ಮೀನ್ ತಿರುಗಿಸ್ತಾ ಇದ್ದಾರೆ. ಮೋನ್ ಅವ್ರು ಸ್ಮೆಲ್ ಮಾಡ್ತಾ ಇದ್ದಾರೆ. ಯಶಸ್ವಿ ಅವ್ರು ನಗ್ತಾವ್ರೆ ಅಷ್ಟೇ. ಗೈಸ್ ನೋಡಿ, ಅಣ್ಣ ಫುಲ್ಲು ಚಿಲ್ಲಿ ಚಿಕನ್ ರೆಡಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಸ್ವಲ್ಪ ಖಾರ ಪರ್ಫೆಕ್ಟು ಎಲ್ಲ ಬ್ರೋ ಕರೆಕ್ಟ್ ಆಯ್ತಾ? ಲಾಸ್ಟಲ್ಲಿ ಕಾರ್ನ್ಫ್ಲವರ್ ಹಾಕಿದ್ರೆ ಮಸಾಲೆ ಇರ್ತದೆ. ಲಾಸ್ಟ್ ಬೇಯ್ಲಿ ಬೇಯ್ಲಿ ಬೇಯ್ಲಿ. ಹೋಗ್ಲಿ, ಅಲ್ಲಿ ಕೇಳ್ರಿ ತಟ್ಟೆ ಐತ. ಬೆಳ್ಳುಳ್ಳಿ ಹಾಕ್ಲಿ, ಫ್ಲೇವರ್ ಕುತ್ಕೊಂತಿದ್ದಿಲ್ಲ, ಕುತ್ಕೊಳಲ್ಲ ಅದು. ಬರೀ ಜೀರ ಹಾಕಿರೋ ಒಂಥರ ಒಗ್ರ ಇರುತ್ತೆ. ನಾನು ತುಪ್ಪ ಹಾಕ್ತೀನಿ. ತುಪ್ಪನೇ ಹಾಕ್ಬೇಕು ಆಬ್ವಿಯಸ್ಲಿ. ಲೈಟ್ ನಾನು ಮಾಡ್ತೀನಿ. ಏನು ಬೆಳ್ಳುಳ್ಳಿ ಏನು ಮಾಡಬೇಕು? ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬೇಕು. ಸಿಪ್ಪೆ ಬಿಡಿಸಿ ಫುಲ್ ಚಿಕ್ಕದಾಗಿ ಆಯ್ತು. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೇಕು. ಅದು ಬೇಕದು ರಸ. ಅವ್ರಿಗೆ ಜ್ಯೂಸ್ ಮಾಡ್ಕೊಡ್ತೀನಿ, ನಿಮಗೆ ಕುಡ್ತೀನಿ. ಅದನ್ನ ಹಾಕು ಬ್ರೋ. ಬ್ರೋ ಹಾಕಿ ಬ್ರೋ. ಸೂಪ್ ಅಂತ ಹಾಕ್ಬಿಡಿ. ಯಾರು ಅವಾಗಿಂದ ಕೆಲಸ ಮಾಡಿಲ್ಲ ಅವರು ಕೊಡೋಣ. ಪವನ್ ಕಾಳು ಸೂಪ್ ಇನ್ನೊಂದಿಬ್ಬರು ಕೂಡ ನಾವು ಒಬ್ಬರು ಕೂಡ ಪ್ಲೇನ್ ಕ್ಲಿಯರ್ ಸೂಪ್. ಗ್ಲಾಸ್ ತಗೊಳ್ಳಿ, ಅಲ್ಲಿದೆ ಟೆಸ್ಟ್ ಮಾಡಿ ಅಂತ. ಯೂಸ್ ಅಂತ್ರ ಗ್ಲಾಸ್ ಇದೆ, ಕೊಡಿ ಅಲ್ಲಿ ಚಿಕ್ಕ ಚಿಕ್ಕದು. ಸ್ವಲ್ಪ ಕೊಡು. ಅದ್ಯಾರು ಕುಡಿಯೋದಿಲ್ಲ, ಯಾರಿಗೆ ಕೊಡ್ತೀರಾ? ಜೊತೆ ಇರೋರ್ಗೆನೆ ಸೂಪ್ ಥರ ಇರುತ್ತೆ. ಇದು ನಂದಲ್ಲ ಐಡಿಯಾ. ರೆಕಾರ್ಡ್ ಆಗಿತ್ತಾ? ಸಾಕ್ಬಿಡ್ರೋ ಪ್ಲೀಸ್, ಸಾಕಂಡ್ರೋ ಸಾಕಂಡ್ರೋ. ಒಬ್ರಿಗಿಬ್ರು ಕೊಟ್ಟು ಡೌಟ್ ಬರುತ್ತೆ. 4 ಜನ ಇರ್ತಾರಲ್ಲ, ಎಲ್ಲರಿಗೂ ಕೊಡೋಣ ಗುಂಪಲ್ಲಿ ಗೋವಿಂದ. ಆಮೇಲೆ ಬಸ್ ನಿಲ್ಸಿದ್ರು 4 ಜನಕ್ಕೆ ಒಂದೊಂದು ಸಲ ನಿಲ್ಲಿಸ್ತಾ ಇರಬೇಕು. ಇದು ನಂದಲ್ಲ ಐಡಿಯಾ. ಹೋಗ್ಬಿಟ್ಟು ಸುಜಿತ್ ಸೂಪ್ ತಗೊಂಡು ಅಂತ ಹೇಳ್ತೀನಿ. ಏನು ಹೇಳ್ಬೇಡಿ ನೀವೆಲ್ಲ ಇಲ್ಲ ಹೇಳಿ, ನಾನು ಹೋಗ್ತೀನಿ ಭಯ. ಸುಮ್ಮನೆ ನೀವೆಲ್ಲ ಬದಲು ಸ್ವಲ್ಪ ಮೆಣಸಿನ್ಕಾಯಿ ಬೇಡ ಐ ಮಚ್ಚ ಐ ಅವ್ನು ಹಾಕ್ಬಿಡ್ತಾನೆ ಭಯ. ನಾನೇ ನಾನು ಹಿಂದೆ ಬಾ. ನೀವೆಲ್ಲ ಇಲ್ಲೇ ಇರಿ, ನೀವೆಲ್ಲ ಯಾರು ಬರಬೇಡಿ, ಎಲ್ಲರೂ ಬಂದು ಬರ್ತದೆ. ನೀವು ಇಲ್ಲೇ ಬನ್ನಿ. ಓಕೆ, ವಿ ಹ್ಯಾವ್ ಅ ಸ್ಪೆಷಲ್ ಸೂಪ್ ಹಿಯರ್. ತಗೊಳ್ಳಿ ಹಿಂಗೆ ಬೇಕಾ? ಚಿಲ್ಲಿ ಚಿಕನ್ ಸೂಪ್ ಕುಡಿದ್ಬಿಟ್ಟು ಹೆಂಗೈತೆ ಹೇಳ್ರಪ್ಪ ಫಸ್ಟು. ಶಿಶಾ ನಿಮಗೆ ಫಸ್ಟ್ ಟೇಸ್ಟಿಗೆ. ದಿವ್ಯಾ ಎದ ಮೇಲೆ ಬೇಗ ಚಿಲ್ಲಿ ಚಿಕನ್ ಸೂಪ್ ಇದು.
ಚಿಲ್ಲಿ ಚಿಕನ್ದು ಪ್ಲೇನ್ ಕ್ಲಿಯರ್ ಸೂಪ್. ಚೆನ್ನಾಗೈತೆ ಚೆನ್ನಾಗಿಲ್ವಾ? ಚೆನ್ನಾಗೈತೆ ಚೆನ್ನಾಗಿಲ್ವಾ? ಅದು ಮತ್ತೆ ಬಿಸಿ ಮಾಡಲಿಲ್ಲ ಅವನು. ಚೆನ್ನಾಗಿದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್ ಅದ್ರಲ್ಲಿ ಏನೇನಿತ್ತು ಅಂದ್ರೆ ಚಿಕನ್ ನೀರು, ಸೋಯಾ ಸಾಸು, ಚಿಲ್ಲಿ ಸಾಸು, ವಿನೆಗರು, ಮೊಟ್ಟೆ ತುಂಬಾ ತಣ್ಣಗಿದೆಯಲ್ಲ ಅಂತೆ. ಬಿಸಿ ಮಾಡಿಕೊಟ್ಟಿದ್ರೆ ಅದಕ್ಕೊಂಚೂರು ಲೈಟಾಗಿ ಒಂಚೂರು ಹಾಕ್ಬಿಟ್ಟಿದ್ರೆ ಎಣ್ಣೆ ಥರ. ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ರೆ ಯಾರಿಗೂ ಬಂದು ಹೇಳಲ್ಲ. ಯಾರಾದರೂ ನಮ್ಮ ವಿನಯ್ನ ನನ್ನ ಬಿಟ್ಟು ಡಮ್ಮಿ ಮಾಡಿದ್ರೆ, ಡಮ್ಮಿ ಎಲ್ಲ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ. ಓಕೆ ಗೈಸ್, ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜೀರಾ ರೈಸ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ, ನೋಡ್ಬೋದು ಇಲ್ಲಿ. ಸೊ ಇದಕ್ಕೆ ನಾನೇ ಬೇರೆ ರೆಸಿಪಿ ಇತ್ತು, ಅಣ್ಣ ಈರುಳ್ಳಿ ಹಾಕು ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ಸಿದ್ರು. ಸೊ ನೋಡೋಣ. ನನ್ನ ಮಕ್ಕಳು ಬಂದು ನಮ್ಮ ಮನೇಲಿ ಹಿಂಸೆ ಇರ್ತಾವ್ರೆ, ನಮಗೆಲ್ಲ ಕ್ಲೀನ್ ಮಾಡೋದಂತ ಮನ್ಸಿನ ಮಾತು ನೋಡು ಅಂತವ್ರಲ್ಲಿ. ಥ್ಯಾಂಕ್ಸ್ ಟು ಆಂಟಿ ಮುಖ ತೋರಿಸ್ಬಿಡೋಣ. ಎಲ್ಲರೂ ಆಂಟಿಗೆ ಒಂದು ಕ್ಲಾಪ್ಸ್ ಹೊಡೆದ್ಬಿಡಿ, ಆಂಟಿಗೆ ಕಮೆಂಟ್ ಹಾಕ್ಬಿಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೆಕ್ಸ್ಟ್ ನೀವೇನಾದ್ರೂ ಆಂಟಿ ಮನೆಗೆ ಬರಬೇಕು ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆಂಟಿ ನೋಡಿ ಎಷ್ಟು ದೂರ ನಿಂತವ್ರೆ. ನಮ್ಮಮ್ಮಗೂ ಭಯ. ನಮ್ಮಮ್ಮಗೂ ಭಯ. ನೋಡಿ ಇದರಲ್ಲಿ ಕಲಿಬೇಕಾಗಿರೋ ಪಾಠ ಏನು ಗೊತ್ತಾ? ಇದು ಒಂಥರ ಹುಡುಗಿ ಇದ್ದಂಗೆ, ಓಕೆನಾ? ಕೂಲ್ ಆಗೋವರೆಗೂ ನೀವು ಅದಕ್ಕೆ ಏನು ಮಾಡಕ್ ಹೋಗ್ಬಾರ್ದು, ಕೂಲ್ ಆದ್ಮೇಲೆ ಮಾಡಬೇಕು. ಬರೀ ಇಂಥದೇ. ನಿಮ್ಮ ಏಜ್ ಎಷ್ಟು? 26. ನೀವೇನು ಕೆಲಸ ಮಾಡೋದು? ದನ ಮೇಯಿಸ್ತೀನಿ. ನೀವು ಮದುವೆ ಆದರೆ ನಿಮ್ಮ ಹೆಂಡ್ತಿನ ನೀವು ಫಸ್ಟ್ ಕೇಳೋ ಕ್ವಶನ್ ಏನು? ಫಸ್ಟ್ ನೈಟ್ ಹುಚ್ಚು ಅಂತೆಲ್ಲ ಹೇಳಲ್ಲ. ಇಟ್ಕೋ ಹೇಳ್ತೀನಿ, ಏನು ಕೇಳ್ತೀನಿ ಅಂತ. ಅಮ್ಮ ನೀನು ಏನಾದರೂ ಮಾಡ್ಕೋ, ಜೀವನದಲ್ಲಿ ಎಷ್ಟು ದಿವಸ ಏನಾದರೂ ಮಾಡಿದ್ರೆ ಇನ್ಮೇಲೆ ನನ್ನ ಜೊತೆ ಚೆನ್ನಾಗಿರೋ, ಫಸ್ಟ್ ಇವಾಗ ತೋರಿಸು ಅಂತೀನಿ. ಗೈಸ್ ನೋಡಿ, ಮನಿ ಪ್ಲ್ಯಾಂಟ್ ತಂದ್ಕೊಟ್ರು. ಮನಿ ಪ್ಲ್ಯಾಂಟ್ ತಂದ್ಕೊಟ್ಬಿಟ್ಟು ಏನೋ ಹೇಳ್ತಾವ್ರೆ. RCB ಮ್ಯಾಚಲ್ಲಿ ಮಾಡಿರೋ ಸಾಲ ಎಲ್ಲ ಆದಷ್ಟು ಬೇಗ ತೀರಿಸಿ ಮತ್ತೆ ಸಾಲ ಮಾಡಿ ನೋಡಿ ಗೈಸ್, ಇದು ಸುಜಿತನಿಗೆ ಮೋಟಿವೇಶನ್ ಕೊಡ್ತಿದ್ದಾರೆ. ನಮ್ದ್ರಲ್ಲಿ ಇವಾಗ ಹೊಸ ಸರ್ವಿಸ್ ಓಪನ್ ಮಾಡಿದೀವಿ. ಅಂದ್ರೆ ಯಾರಿಗಾದ್ರೂ ಬಕೆಟು, ಜೊಂಬು ಹಿಡಿಬೇಕು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಡೆ ಒಳ್ಳೆ ಬಾಯ್ಸ್ ಇದ್ದಾರೆ. ಏನಿಲ್ಲ, ಸುಮ್ಮನೆ ಹಣ ಅಂದ್ರೆ ಸಾಕು ಜೈ 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 ಅಂತ ಇರ್ತಾರೆ. ಇದೆಯಿಂದ ಎಣ್ಣೆಯಿಂದ ಬಿಲ್ಡಪ್ ಆಗ್ತಾನೆ ಅವನೇ ನಮ್ಗೆ ಕೇಳಕ್ ಆಯ್ತಲ್ಲ. ಅಲ್ಲಿ ಸಾಗರ್ ನೋಡಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟವನೆ. ಎಲ್ಲ ಹೋಗಿದ್ದಂತೆ. ಹೌದಾ ಮಚ್ಚ? ಯಾರು ಹೇಳ್ತಾ ಇದ್ರು ನಾವು ಅವ್ರ ಅತ್ತೆ ಮನೆಗೆ ಹೋಗೋಣ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನೋ ಭಯ, ಏನೋ ತಗೊಂಬಂದ್ರು. ಏನ್ ಭಯ ಅದು? ಏನ್ ಹೇಳಿ? ಓ ಟಾನಿಕ್ ತಂದವ್ರೆ ಭಯ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಎಲ್ಲಿ ನಿಮ್ಮ ಅಮ್ಮನ ಸೊಸೆ? ಅಯ್ಯಯ್ಯೋ ಸೀಸ್ಬಿಟ್ನಾ ಬ್ರೋ? ಏನ್ ಬ್ರೋ ಆಫ್ ಮಾಡ್ಬಿಟ್ಟು ಹೋಗಿದ್ರೆ ಸೀದೋಗಿದೆ ಅದು. ಬ್ರೋ ಏನ್ ಬ್ರೋ? ಜೀರಾ ರೈಸ್ ರೆಡಿ. ಜೀರಾ ರೈಸ್ ಅಲ್ಲ, ಬರ್ನ್ಟ್ ರೈಸ್. ನೆಕ್ಸ್ಟ್ ಎಲ್ಲ ಹೋಟ್ಲಲ್ಲಿ ಫೇಮಸ್ ಆಗುತ್ತೆ. ಸೀಸ್ಬಿಡೋದು, ಅದಕ್ಕೆ ಅನ್ನ ಹಾಕೋದು. ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮನೆಗೆ ಬಂದು ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ, ಹಂಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಂಕಲ್ ಒಂದು ಗಿಫ್ಟ್ ಕೊಡೋಣ ಅಂದ್ಬಿಟ್ಟು. ಬೇಡ ಅಂಟಿಗಳು ಬೇಡ ಬಾಟ್ಲಿಕನ್ನ ಅದೇ ಬಾಟ್ಲಿಕನ್ನ, ಅದ್ರ ಜೊತೆ ಚಿಕನ್ ಇನ್ನೊಂದು ಹೇಳ್ಬೇಕು. ಇನ್ನೂ ಹೇಳ್ಬೋದು. ಎಷ್ಟು ಬೇಕು ಹೇಳು? 3 ಬೌಲ್ ಬೇಕು. ಮಿಕ್ಸ್ಚರು ಚಿಕನ್ ತಿನ್ನಕ್ಕಾಗಲ್ಲ. ಆಂಟಿ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಒಪ್ಪಂಗೆ ಏನೋ ಕೊಡ್ತಿದ್ದಾರೆ ಅಂತ. ನಮ್ಮ ಮಕ್ಕಳಿಗೆ ನಾನೇ ಒಂದು ಚಿಕನ್ ಹಾಕೋಣ. ಚಿಕನ್ ಒಂದು ಚಿಪ್ಸು ಇನ್ನೂ 2 ಬೌಲ್ ಬೇಕು. ಏನು ನೀವು ಮತ್ತೆ ತಪ್ಪಲ್ಲ ಬರೋದು? ಹೆಣ್ಮಕ್ಳು ನಾವು ಕೊಡ್ತೀರಿ, ನಮ್ದು ಅದು ಬೇಡ, ಸುಮ್ಮನೆ ಎಣ್ಣೆ ಕೊಡೋಣ. ಪಕ್ಕದಲ್ಲಿರೋ ಎಲ್ಲ ಬಟ್ಲಿತ್ತು. ಅಪ್ಪ ಮಲ್ಕೊಂಡಿದ್ದಾರೆ, ದಂಗ ಆಗ್ಬಿಡ್ತಾರೆ. ಮಧ್ಯೆ ಕರ್ಸ್ಬಿಡ ಆಯ್ತಾ? ಅದೊಂದೇ ಚಿಕನ್ ಕೊಡ್ತಾರೆ. ಒಂದು ಚಿಕನ್ ಸಾಕ.
ಸಾಕು ಒಂದ್ ಚಿಕನ್ ಸಾಕು ಬಿಡಿ. ಎರಡು ಏ, ಒಂದ್ ಸಾಕು ಬಿಡು. ಅದು ಹಾಕು. ಸಾಕು ಬಿಡು. ಮಾಡಿರೋದು ಹಾಕು. ಕಂಜೂಸು ನಿಮ್ಮ ಅಪ್ಪಗೆ ಬರೀ ಎರಡೇ ಪೀಸ್ ಆಗಿದೆಯಾ ಇಲ್ಲೋಡಿ ಮಿನಿ ಕುಡಿ ಕುಡಿ ಬಿಡೋಣ, ಇಬ್ರು ಸೇರಿಸ್ಕೊಡೋದು. ಅಂಕಲ್ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ. ಮನೆಗೆ ಕರೆದು ಅಡುಗೆ ಮಾಡಕ್ ಚಾನ್ಸ್ ಕೊಟ್ಟಿದ್ದಕ್ಕೆ ನೋಡಿ, ಇದು ನಾವೇ ಮಾಡಿರೋ ಇದು ವಿನಯ್ ಮಾಡಿರೋ ಚಿಲ್ಲಿ ಚಿಕನ್, ಇದು ನಿಮ್ಮನೇಲಿ ಇದ್ದಿದ್ದ ಕಡಲೆಪುರಿ, ನಾವು ತಂದಿರೋ ಸೈಡ್ಸು. ಸಟ್ಟೆನೂ ನಿಮ್ದೆ ಅಂಕಲ್. ನೋಡು ಅವ್ರು ಮಾತ್ರ ಕೈ ಹಾಕದೆ ಅಂಕಲ್ ಚಿಕನ್ ಟೇಸ್ಟ್ ಮಾಡಿ. ಫಸ್ಟ್ ಜಡ್ಜ್ ನೀವೇ ಆಗಿದ್ದೀರಾ. ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರಿ. ಇದು ಚಿಕನ್ ಚಿಲ್ಲಿ ಚಿಕನ್ ವಿನಯ್ ಮಾಡಿರೋದು. ನನಗೆ ಇವಾಗ ಭಯ ಆಗ್ತದೆ ಅಂಕಲ್ ಏನಂತ. ಯಾರು ಮಾಡಿರೋದು ಬೇಡ ಅಂಕಲ್, ಚೆನ್ನಾಗಿ ಹೆಂಗಿದೆ ಅಂಕಲ್. ಸ್ಲೋ ಮೋಷನ್ ಅಲ್ಲಿ ತಿಂತವ್ರೆ. ಕೈ ಯಾವ್ದು ಎರಡರಲ್ಲಿ ಯಾವ್ದು ಚೂಸ್ ಮಾಡಿ. ಅಂಕಲ್ ಇರಿ, ಇದನ್ನು ತಿನ್ಬಿಡಿ, ಆಮೇಲೆ ಆಂಟಿ ಬೇಜಾರ್ ಮಾಡ್ಕೊಂತಾರೆ. ಎರಡರಲ್ಲಿ ಯಾವ್ದು? ಯಾರು ಪಕ್ಕದ ಮನೆ ಎಲ್ಲ ಪಕ್ಕ ಎಲ್ಲರಿಗೂ ಮನೆ ಕೊಟ್ರದ್ದ. ಆಯ್ತು ಸರಿ. ಅಂಕಲ್ ನಾನೇ ವೀಲ್ ಚಿಪ್ಸ್ ಮಾಡಿದ್ದು. ಸರಿ ಅಂಕಲ್ ಯಾಕೆ ಕೊಟ್ಬಿಡಿ ಅಂಕಲ್. ನಿಮ್ದು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಗೆ ಕರೆಸಿ. ಶೇರ್ ಮಾಡೋಣ ಎಲ್ಲರೂ. ಓಕೆ ಓಕೆ ಅಂಕಲ್. ಹಿಂಗೆ ಅಂತ ಗೊತ್ತಿದ್ರೆ ದಿನಕ್ಕೆ ಇಷ್ಟು ನಮ್ಗೆ ಎಲ್ಲಾರನ್ನು ಗುಡ್ಡೆ ಹಾಕೊಂಡು ನೀವು ಅಡುಗೆ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. 20 minutes later. ಗೈಸ್ ಯಾವ ತರ ಇದೆ ನಮ್ಮ ಕಿಟ್ಟಿ ಪಾರ್ಟಿ ಇದು? ನಮ್ಗೆಲ್ಲಿ ಸರ್? ಸರ್ ನಿಮ್ದು ಅಲ್ಲಿದೆ ಸರ್ ನೀರು ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಹಿಂಗೆ ಹೆಂಗಿದೆ? ಎಷ್ಟು ಲಕ್ಕಿ ಅಂದ್ರೆ ಎಷ್ಟು ಜನಕ್ಕೆ ಸಿಗುತ್ತೋ ಇದು? ಫೇಮಸ್ ಯೂಟ್ಯೂಬರ್ ಕೈಯಿಂದ ಊಟ ಬಕೆಟ್ಗೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ ಅವನು ನಾನು ಮಾಡ್ಕೊಂತವಲ್ಲ, ನಾನು ಮಾಡ್ತೀನಿ. ಸೊ ನೀವೇನು ತಿಂತಾ ಇದ್ದೀರಲ್ಲ, ಇದು ಬರ್ನ್ಡ್ ರೈಸ್ ಅಂತ. ಸೊ ಯಾಕೆ ಬರ್ನ್ಡ್ ರೈಸ್ ಅಂದ್ರೆ ನಾವು ರೆಟ್ಟು ಬಂದ್ಬಿಟ್ಟಿದ್ವಿ ಸಿಗೋದಿತ್ತು. ಸೊ ಯಾಕೆ ಇಷ್ಟು ನನ್ನ ಡ್ರೀಮ್ ತಿನ್ಸ್ಬೇಕು ಅಂತ ತಿನ್ನಿಸ್ತಾ ಇದ್ದೀನಿ. ಸಮಾಧಾನನ ಫುಲ್ ಸಮಾಧಾನ. ಎಸ್ ಲೆಟ್ಸ್ ಗೋ ಫ್ಯಾನ್ ಮೂಮೆಂಟ್. ಚೆನ್ನಾಯ್ತು. ಗೈಸ್ ಗೆದ್ದಾಯ್ತು. ಇವಾಗಲೇ ಚಿಕನ್ ಟೇಸ್ಟ್ ಮಾಡಿದ್ದು ನಾನು, ಚೆನ್ನಾಗಿದೆ. ನೋಡಿ ಫುಲ್ ಎಷ್ಟು ಲಕ್ಕಿ ಅಂದರೆ 6 ಬೆಳ್ಳು 6 ಬೆಳ್ಳು 6 ಬೆಳ್ಳು ಟೋಟಲ್ ಆಗಿ ಎಷ್ಟು ಹೇಳಿ? 14 14 ಹುಡುಗ್ಬಿಟ್ಟು ಏನೇನೋ ಮಾತಾಡ್ತಾ ನನ್ನ ಮಗಳಿಗೆ ಹಾಂ. ಕೇಳ್ತೀನಿ, ನೀನು ಕುಡಿತೀಯ? ಹಾಂ ಅವನಿಲ್ಲ ಅಂದ್ರೆ ರಿಜೆಕ್ಟೆಡ್. ಸಿಗರೇಟ್ ಸಿಗ್ತೀಯ ರಿಜೆಕ್ಟೆಡ್ ನೀನು. ಯಾಕಂದ್ರೆ ನಿನಗೆ ಕಾಮನ್ ಜೀವನನೇ ಗೊತ್ತಿಲ್ಲ ಕಣ. ಸರ್ ಮೊನ್ನೆ ಇನ್ನೂ ನಾನು ಸಿಗರೇಟ್ ಎಣ್ಣೆ ಬಿಟ್ಟಲ್ಲ ಸರ್. ಅಂಕಲು ನನ್ನ ಮಗಳಿಗೆ ಯಾರಾದ್ರೂ ಎಣ್ಣೆ ಹೊಡಕ್ ಬಂದ್ರೆ ಎಣ್ಣೆ ಹೊಡಿತೀಯ ಅಂತ ಕೇಳ್ತೀನಿ ಅಂದ್ರು. ಇಲ್ಲ ಅಂದ್ರೆ ರಿಜೆಕ್ಟ್. ಸಿಗರೇಟ್ ಹೊಡಿತೀಯ ಅಂತ ಕೇಳ್ತೀನಿ, ಇಲ್ಲ ಅಂದ್ರೆ ರಿಜೆಕ್ಟ್. ಯಾಕೆ ಅಂತ ಕೇಳಿದ್ರೆ ನಿಂಗೆ ಕಾಮನ್ ಮ್ಯಾನ್ ಲೈಫೇ ಗೊತ್ತಿಲ್ಲ, ಹೋಗೋ ಅಂತ ಬೈತಾರಂತೆ. ನನಗೊಂದು ಅರ್ಥ ಆಯ್ತು. ನಾನೇ ರಿಜೆಕ್ಟ್. ಹಾ ಶ್ರೀಕೃಷ್ಣ ಪರಮಾತ್ಮ ಕೀ. ಹೆಂಗೈತೆ ಭಯ್ಯ, ಹೆಂಗೈತೆ? ಸೊ ಎಲ್ಲರಿಗೂ ದಯವಿಟ್ಟು ನೀವು 1, 2 ಏನಾದರೂ ಇದ್ರೆ ಇಲ್ಲೇ ಮುಗಿಸ್ಕೊಂಬಿಡಿ. ಎಲ್ಲರೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಹೋಗೋಣ. ಯಾಕಂದ್ರೆ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಏನು ಮಾಡಿದ್ರು ನಮ್ಮ ಅಣ್ಣ ಸಾಗರಣ್ಣ ಏನು ಮಾಡ್ಬೇಕು ಅದು ಮಾಡ್ತಾ ಇರ್ತಾನೆ. ನೋಡಿ ಪವನ್ ಅವ್ರ ಮನೆ ಥರ ಬಂದು ಕೂತ್ಕೊಂಡು ಆರಾಮಾಗಿ ಸಿಸ್ಟಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾನೆ. ಗೈಸ್ ಇವಾಗ ಒಂದು ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಪ್ರ್ಯಾಂಕ್ ಏನಂತ ಹೇಳಿದ್ರೆ ನೋಡಿ, ಭಾರತೀಯವರು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾವ್ರೆ. ಸೊ ಅವ್ರು ನನಗೆ ಬಿಟ್ಬಿಟ್ಟು ನಾವೆಲ್ಲ ಬಸ್ ಹತ್ಬಿಡೋದು. ಆಮೇಲೆ ಅವ್ರ ಅಪ್ಪಂಗೆ ಹೇಳ್ಬಿಟ್ಟು, ಅಂಕಲ್ ಹಿಂಗಿದೆ ಎಬ್ಸ್ಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ನೆಪ್ಸೋದು. ಅಲ್ಲೊಂದು ಕ್ಯಾಮ್ರಾ ಇಟ್ಟಿರ್ತೀವಿ, ನಾವೆಲ್ಲ ಆಚೆ ಹೋಗ್ಬಿಡ್ತೀವಿ. ಆಂಟಿ ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನೇಲಿ ಅಡುಗೆ ಮಾಡೋಕ್ಕೆ ಬಿಟ್ಟು ನಾವೆಲ್ಲ ಮಜಾ ಮಾಡಕ್ಕೆ ಬಿಟ್ಟು ಎಲ್ಲರಿಗೂ ಒಟ್ಟಿಗೆ ಊಟ ಹಾಕೊಡೋಕ್ಕೆ ತುಂಬ ಖುಷಿ ಆಯಿತು. ಸಿಗ್ತೀವಿ ಇನ್ನೊಂದ್ಸರಿ. ಬೆಂಗಳೂರು ಬಂದರೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ. A few moments later. ಗೈಸ್ ಎಲ್ಲ ಫ್ಲಾಪ್ ಮಾಡಿಬಿಟ್ರು ಗೈಸ್. ನಾನು ಆಚೆ ಕಳ್ಸ ನಾನು ಅಷ್ಟರಲ್ಲಿ ಓಪ ನೀವೇನ್ರಿ ನೀವು ರೀ. ನಾನು
ಅಲ್ಲ ಅದು ಮುಂಚೆನೇ ಫ್ಲಾಪ್ ಆಗಿದೆ. ಲೈಫಲ್ಲಿ ನಿನ್ಗೆ ಒಳ್ಳೆ ಪ್ರ್ಯಾಂಕ್ ಆಯ್ತಾಯ್ತು, ನಾನು ಆಚೆ ಹೋಗಿದ್ದೆ ಮಿಸ್ ಆಗ್ಬಿಟ್ಟೆ. ನಾನು ಎಂಥ ಪ್ರ್ಯಾಂಕ್ ಮಾಡಿ ನಾನು ಆಚೆ ಕಳ್ಸಕ್ಕೆ ಹೋಗಿದ್ದೆ ಎಲ್ಲರೂ ಬಸ್ ಹತ್ರ, ನನ್ನ ರೆಕಾರ್ಡ್ ಓದ್ತಿರ್ಲಿಲ್ಲ, ಅಂಕಲ್ ಬಂದು ಎಬ್ಬಿಸ್ಬಿಟ್ಟವ್ರೆ. ಹಾಂ ಗೈಸ್, ಪ್ರೆಸೆಂಟಿಂಗ್ ಯು ಮಧ್ಯದಲ್ಲಿರೋ ಅಂಕಲ್ ಆಂಟಿ ಬಿಟ್ಟು ಆಲ್ ಮಲಯಾಳಿಯರು. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಯಶಸ್ವಿ ಅವ್ರ ಮನೇಲಿ ಚೆನ್ನಾಗಿ ತಿನ್ಕೊಂಡು ಮೇಯ್ಕೊಂಡು ಎಲ್ಲ ಬಾರಿಸ್ಕೊಂಡು ಕುಡ್ಕೊಂಡು ಎಲ್ಲ ಮಾಡಿಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಆಲ್ ಥ್ಯಾಂಕ್ಸ್ ಟು ವಿನಯ್ ಅವರು. ಆಹಾ ಗೈಸ್, ಈ ಥರ ಹಿಂಗೆ ಐಸ್ ಕ್ರೀಮ್ ತೊಗೊಬಂದು ಅವ್ರು ಜಾಮೂನ್ ಕೊಟ್ಟು ಹಾಳು ಮಾಡಿದ್ರು, ಇವ್ರು ಐಸ್ ಕ್ರೀಮ್ ಕೊಟ್ಟು ಹಾಳು ಮಾಡ್ತಾರೆ. ಪರ್ಪಲ್ ಕಲರು. ಓ, ನೀವು ಉಣ್ಣೋದು ತಿನ್ನೋದು ಮಾಡೋದೆಲ್ಲ ಅದೇ ಕಲರ ನೋಡಿ. ಅದು ನನ್ನ ಮನಸ್ಸು ಇವಾಗ, ನನ್ನ ಪರಿಸ್ಥಿತಿ ಎಷ್ಟು ಗಟ್ಟಿ ಇದೆ ನೋಡಿ. ಸ್ವಲ್ಪ ಪ್ರೀತಿ ಕೊಡಿ, ಅವಾಗ ಎತ್ಕಾಗುತ್ತೆ. ಟೈಮಲ್ಲಿ ನಂಗೆ ಏನು ಅನ್ಸುತ್ತೆ ಗೊತ್ತಾ, ಮನೇಲಿ ಇದ್ದಾಗ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅನ್ಸುತ್ತೆ, ಎಲ್ಲಾದ್ರೂ ಹೊರಗಡೆ ಬಂದಾಗ ಟಕ್ಕಂತ ಮನೆಗೆ ಹೋಗೋಣ ಅನ್ಸುತ್ತೆ, ಹೋಗೋಣ. ಸಾಗರ್ ಹತ್ರ ಬನ್ನಿ. ಹಾಂ ಹೇಳಿ ಸಾಗರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ವಿಷಯದಲ್ಲಿ? ಸಕ್ಕದಾಗಿತ್ತು ಊಟ, ಮನೆ ಹೇಗಿತ್ತು? ಮನೆ ಸೂಪರ್ ಆಗಿತ್ತು. ಯಾವ ಮನೆ? ಈ ಮನೆ. ಓ, ಈಗ ಗೊತ್ತಾಯ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆಸ್ಟ್ ಟ್ರಿಪ್. ಯಾಕೆ ಅಂದ್ರೆ ಸಾಗರ ಮೀಟ್ ಜಾಸ್ತಿ ಸ್ವೀಟ್ ತಿನ್ಬಿಟ್ಟಿದ್ವಿ. ಸ್ವೀಟ್ ಅಂದರೆ ಒಂದು ಜಾಮೂನು, ಒಂದು ಐಸ್ ಕ್ರೀಮ್ ಬೇಜಾರಾಗ್ತೈತೆ. ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನಿಂದ ಪಾರ್ಟಿ ಗೀಟಿ ಎಲ್ಲ ಜಾಸ್ತಿ ಆಗಿತ್ತು. ಜುಲೈ 1ನೇ ತಾರೀಕಿಂದ ಮತ್ತೆ ವಾಪಸ್ ಬ್ಯಾಕ್. ಆದರೂ ನಮ್ಮ ಸಾಗರ ಸುತ್ತಮುತ್ತ ಯಾವಾಗಲೂ ಹುಡುಗಿರಿರಲೇಬೇಕು. ನಿಜ ಕೇಳಿಸ್ಕೊಂಬಿಟ್ಟೆ ಸಾಗರ್, ಹೇಳಿ. ಏನಿಲ್ಲ ಸಾಗರ್, ನಾನೇನು ಹೇಳಿದೆ ಅಂದರೆ, ಸಾಗರ್ ಎಷ್ಟು ಒಳ್ಳೆಯವನಂದರೆ ಆ ಒಳ್ಳೆತನ ನನ್ಗೆ ಯಾಕೆ ಬರಲ್ಲ? ಹೌದು, ಮತ್ತೆ ಯಾಕೆ ಅಂತ ಬನ್ರಿ. ಸಾಗರ್ ರೈಟು ಇವ್ ರೈಟು ಏನು ಮ್ಯಾಚಿಂಗ್ ಇದೆ ನೋಡಿ. ನಮ್ಮ ಟ್ರಿಪ್ ಯಾವಾಗಲೂ ಮಸ್ತಾಗೇ ಇರುತ್ತೆ. ಅದನ್ನ ಹಾಳು ಮಾಡಕ್ಕೆ ಬಂದವ್ರನ್ನ ಮಧ್ಯದಲ್ಲೇ ಕಳಿಸ್ಬಿಡ್ತೀವಿ. ನಾನು ಕೆಟ್ಟವ್ನು, ಯಾರು ಹೇಳಿದ್ದು ಒಳ್ಳೆಯವರು ಅಂತ? ಹೋಗವ, ಬಿಡಲ್ಲ ಕಣವ. ಚಿನ್ನದಂತ ರಾಣಿಗೆ ಮುತ್ತಿದಂತ ರಾಜ ಗೊತ್ತಾ? ಸಾಗೋದ್ ಪಯಮ್ಮು. ಹೇಳು. ಮುತ್ತಿದಂತ ರಾಜನಿಗೆ 3 ಜನ ಮಕ್ಕಳು, ಆ 3ರಲ್ಲಿ ಒಂದು ಮಾತ್ರ ಸುವಾಗುಟ್ಟಿ. ಗೈಸ್ ನೋಡಿ, ಪಾರ್ಟಿಸಿಪೇಷನ್ ಅಡುಗೆ ಮಾಡಿದ್ದಕ್ಕೆ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಎಲ್ಲರಿಗೂ ಒಂದು ವಿಷಯ ಹೇಳಬೇಕು. ಅಡುಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದೆ. ಅದನ್ನು ಏನು ಅಂತ ಹೇಳಿದ್ರೆ ಪ್ರೀತಿ. ನಿಂಗೆ ಪ್ರೀತಿ ಹಾಕೋದ್ರ ಬದಲು ಏಲ್ ಹಾಕ್ಬಿಡ್ಬೇಕಾಯ್ತು. ಇವತ್ತು ನಮ್ಮನ್ನೆಲ್ಲಾರನ್ನೂ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಊಟ ಹಾಕಿದೆ ಯಶಸ್ವಿನಿ ಅವ್ರಿಗೆ. ಓಕೆ ಗೈಸ್, ಅಂತೂ ಇಂತೂ ಈ ಟ್ರಿಪ್ನ ಮುಗಿಸೋವಂಥ ಒಂದು ಸಮಯ ಬಂದಿತ್ತು. ನಮ್ಮೆಲ್ಲರನ್ನು ಮನೋರಂಜಿಸಿದ ವಿನಯ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಏನೇ ಮಾಡಿದ್ರು ಎಲ್ಲ ತಮಾಷೆಗಾಗಿ. ವಿನಯ್ ಅವರೇ, ಯಾವುದು ಮನ್ಸಿಗೆ ಹಾಕೋಬೇಡಿ. ಮನ್ಸು ಇಲ್ಲಿದ್ಯಾ ಅಲ್ಲಿದ್ಯಾ? ನಿನಗೆಲ್ಲಿದೆ? ನನಗಿಲ್ಲಿದೆ. ನನಗೂ ಅಲ್ಲೇ ಇರುತ್ತೆ. ಹೌದು, ಹಂಗಾರೆ ಅಲ್ಲಿ ಹಾಕೋಬೇಡಿ. ಓಕೆನಾ? ಇವ್ರು ಎಷ್ಟು ಮುಖ್ಯ ಅಂದ್ರೆ, ಜೀವನದಲ್ಲಿ ಕುಡಿಯೋ ಬಿಯರ್ ಪಿಂಟಿಗಿಂತ ನಮಗೆ ಜಾಯಿಂಟ್ ಮುಖ್ಯ. ಎಲ್ಲಾರು ಒಂದ್ಸರಿ ವಿನಯ್ ಜೈ ಅನ್ಬಿಡ್ರಿ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರನ್ನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇವ್ರ ಮೇಲೆ ಇಟ್ಟಿರೋ ಅಭಿಮಾನ ನೋಡಿದ್ರೆ ನನಗೂ ಜಲಸ್ ಬರುತ್ತೆ. ಓಕೆ, ಬಾಯ್. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟ ವಿನಯ್ಗೆ. ಓಕೆ ಗೈಸ್, ಈ ಒಂದು ಟ್ರಿಪ್ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನಕ್ಕಿದ್ದೀರಾ, ಮಜಾ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಟ್ರಿಪ್ಪಿಗೆ ಬಂದಿದ್ರು ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ, ಏನಿಲ್ಲ, ತಲೆ ಬಿಡ ಗೊತ್ತಿಲ್ಲದೆ ಸರ್ಪ್ರೈಸ್ ಟ್ರಿಪ್ ಅಂತ ಆರ್ಗನೈಸ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಕರೆದಿದ್ದಕ್ಕೂ ಅಷ್ಟು ಜನ ಬಂದಿದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೇ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಬಂದ್ರಲ್ಲ, ಜಾಗ ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಎಂಜಾಯ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗೈಸ್. ಯಾಕೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೂ ಟ್ರೆಕ್ಕಿಂಗ್ಗೆ ಟಿಕೆಟ್ ಸಿಗಲ್ಲ. ಆ್ಯಂಡ್ ನಮ್ಗೆ ಯಾರು ಬರ್ತಾರೆ ಯಾರು ಬರೋಲ್ಲ ಅನ್ನೋ ಕನ್ಫರ್ಮೇಷನ್ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟ್ರೆಕ್ಕು ಫುಲ್ ಕಂಪ್ಲೀಟ್ ಪ್ಲ್ಯಾನ್ಡ್ ಆಗಿ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, 150K ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು, 2000 ಸಬ್ಸ್ಕ್ರೈಬರ್ಸು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಸಿ. 150K ಇನ್ನೊಂದು ಸ್ಪೆಷಲ್ ಆಗಿರುತ್ತೆ, ಒಂದು ಮೀಟಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕಿನ್ನ
ಪ್ಲಾನಿಂಗ್ ನಡೀತಾ ಇದೆ. ಆದಷ್ಟು ಬೇಗ ಮಾಡಿಸಿ ಏನು ಅಂತ ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.